ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಯಾಕೈಶು ಮುಖದಲ್ಲಿ ಮಾತಲ್ಲಿ ಇಷ್ಟೊಂದು ಕೋಪ? ಏನ್ರಿ ಒಳ್ಳೆ ಹುಚ್ಚರ್ ತರ ಮಾತಾಡ್ತಿದ್ದೀರಾ? ಕೋಪ ಬರ್ದೆ ಇನ್ನೇನಾಗತ್ತ? ನಾನ್ ನಿಮ್ಗೆ ಎಷ್ಟೊಂದ್ ಸರಿ ಮಗು ಹೇಳ್ದಂಗ್ ಹೇಳಿದೀನಿ ನಂಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಮತ್ತು ನೀವ್ ಹಾಗೆ ನಡ್ಕೋತಿದ್ರೆ ಕೋಪ ಇರಿಟೇಷನ್ ಎಲ್ಲ ಬಂದೇ ಬರುತ್ತಾನೆ. ಸಾರಿ ಐಶ್ವರ್ಯ. ಏನ್ ಸಾರಿ? ಈಗ ಕೂಡ ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಇದು ಬೇರೆ ಸಾರಿ ಐಶು. ಅರ್ಥ ಆಗಿಲ್ಲ ನಿಮ್ಗೆ? ನೀನೀಗ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದೀಯಾ. ಅದಕ್ಕೆ ನಾನು ನಿನ್ನ ಸಾರಿ ಕೇಳ್ತಾ ಇರೋದು. ನೀನ್ ಮಾತಾಡಿದ್ಮೇಲೆ ನಾನು ತುಂಬಾನೇ ಯೋಚನೆ ಮಾಡಿದೆ. ಅಂಡ್ ಆಫ್ ಕೋರ್ಸ್ ನೀನ್ ಮಾತಾಡಿದ್ದು ಯೋಚನೆ ಮಾಡೋ ತರ ಮಾಡ್ತು. ಏನೇ ಆದ್ರೂ ನಾನು ನಿನ್ನ ಹತ್ರ ಆ ಥರ ಮಾತಾಡಬಾರ್ದಿತ್ತು. ಈ ಲವ್ ಅದು ಇದು ಅಂತೇಳಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದಿತ್ತು. ಸಾರಿ. ನಿಜವಾಗ್ಲೂ ನೀವೇ ಮಾತಾಡ್ತಿದ್ದೀರಾ? ನಂಬೋದಾ? ನಂಬು ಐಶ್ವರ್ಯ. ಇನ್ಮೇಲೆ ಇಬ್ರು ಒಳ್ಳೆ ಫ್ರೆಂಡ್ ಆಗಿರೋಣ. ಆ ಥರನೇ ನಿನ್ನ ಜೊತೆ ಇರ್ತೀನಿ. ಓನ್ಲಿ ಫ್ರೆಂಡ್ಸ್, ನಥಿಂಗ್ ಮೋರ್. ಆಮೇಲೆ ಒಂದು ವೇಳೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೆ ಅದನ್ನು ಓಪನ್ ಆಗಿ ಹೇಳ್ಬಿಡು. ನಾನು ಪೂರ್ತಿಯಾಗಿ ನಿನ್ನಿಂದ ದೂರನೇ ಉಳಿದ್ಬಿಡ್ತೀನಿ. ನೋ ಪ್ರಾಬ್ಲಮ್. ಚೇಚೆ, ಏನೇನು ಚೇಚೆ ಅಂತ ಅಸಹ್ಯ ಪಡ್ಕೊಂಡು? ಇದು ಬೇರೆ ಚೇಚೆ. ಕನ್ಫ್ಯೂಸ್ ಮಾಡ್ಬೇಡ ಐಶ್ವರ್ಯ. ಖಂಡಿತ ನೀವು ನನ್ನ ಫ್ರೆಂಡೇ. ಯಾಕೆ ಗೊತ್ತಾ, ನಾನ್ ನಿಮ್ಗೆ ಫ್ರೆಂಡ್ ಆಗಿರ್ಬೋದು ಅಂತ ಹೇಳಿದ್ಮೇಲೂ ಕೂಡ ನನ್ನಿಂದ ನಿಮ್ಗೆ ತೊಂದರೆ ಆಗೋದಿದ್ರೆ ನಾನು ದೂರ ಉಳ್ಕೋತೀನಿ ಅಂತ ಹೇಳಿದ್ರಿ ಗೊತ್ತಾ? ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ನೀವು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ಮಾತಾಡಿದ ಮಾತದು. ಫ್ರೆಂಡಿನ ಬೇಸಿಕ್ ಗುಣನೇ ಮತ್ತೊಬ್ಬ ಫ್ರೆಂಡ್ನ ಇಷ್ಟ ಕಷ್ಟ ತಿಳ್ಕೊಂಡು ನೋಡ್ಕೊಳತ್ತಾನೆ. ಥ್ಯಾಂಕ್ಸ್ ಐಶ್ವರ್ಯ. ಮೊದ್ಲೇ ಹೀಗಿರ್ಬೋದಿತ್ತಲ್ವಾ? ಸಾರಿ ಐಶ್ವರ್ಯ. ಪದೇ ಪದೇ ಸಾರಿ ಕೇಳಬೇಡಿ, ಆಮೇಲೆ ಅದಕ್ಕಿರೋ ವ್ಯಾಲ್ಯೂನೇ ಹೋಗ್ಬಿಡುತ್ತೆ. ಓಕೆ, ಇನ್ಮೇಲೆ ಸಾರಿ ಕೇಳೋ ಥರ ನಡ್ಕೊಳ್ಳೋದೇ ಇಲ್ಲ. ಥ್ಯಾಂಕ್ಸ್. ಆಮೇಲೆ ಈ ಫ್ರೆಂಡ್ಶಿಪ್ ಮಧ್ಯೆ ಈ ಥ್ಯಾಂಕ್ಸ್ ಸಾರಿ ಎಲ್ಲ ಬೇಡ ಅಲ್ವಾ? ಕರೆಕ್ಟ್. ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಅವ್ರು ಮಾತಾಡಿದ್ದು ನಿಮ್ಗೇನಾದ್ರೂ ಡಿಸ್ಟರ್ಬ್ ಆಯ್ತಾ ಅಂತ ಸಣ್ಣ ಭಯ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ ಅಲ್ವಾ? ಈಗ ಯಾರ ಕಮೆಂಟ್ಸ್ಗೂ ತಲೆನೇ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ನಮ್ಮಿಬ್ರ ಮಧ್ಯೆ ತುಂಬಾ ಕ್ಲಾರಿಟಿ ಇದೆ. ಹಾಗಾದ್ರೆ ಅನ್ನೆಸೆಸರಿಯಾಗಿ ನನಗಿನ್ಮೇಲೆ ಬೈಯಲ್ಲ ನೀವು? ಛೇ, ಮೊದಲು ಈ ಚೇಚೆ ನಿಲ್ಸಿ. ಸರಿ, ನನಗೆ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ತಗೊಳ್ಳಿ, ಇದರಲ್ಲಿ 5 ಲಕ್ಷ ಇದೆ. ಏನು ಯೋಚನೆ ಮಾಡ್ತಿದ್ದೀರಾ? ಇದು ನೀವು ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡು. ನಿಮ್ಮ ಕೈಯಾರೆ ನೀವೇ ಕೊಟ್ಬಿಡಿ. ತಗೊಳ್ಳಿ. ಎಣಿಸ್ಕೊಳ್ಳೋ. ನೀವು ಎಣಿಸೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗೇ ಇದೆ. ನ್ಯಾಯವಾಗಿ ನೋಡಿದ್ರೆ ಬಡ್ಡಿ ಸಮೇತ ಬರಬೇಕಾಗಿತ್ತು. ಇವಾಗ ಅವರಿರೋ ಪರಿಸ್ಥಿತಿಯಲ್ಲಿ ಇದು ಕೊಟ್ಟಿರೋದೇ ಹೆಚ್ಚು. ನೀವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಸರಿ ಬಿಡಿ, ಬರೋ ಹೋಗೋಣ. ನೀವು ಮಾಡಿದ ಸಹಾಯ ತುಂಬಾ ದೊಡ್ಡದು. ನಂದು ಮತ್ತೆ ನನ್ನ ಕುಟುಂಬದ ಮರ್ಯಾದೆ ಉಳಿಸಿದ್ರಿ ನೀವು. ನೀವು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನನ್ನಿಂದ ಏನೂ ಕೊಡಕ್ಕಾಗೋದಿಲ್ಲ. ಅಯ್ಯೋ, ಯಾಕೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಾ? ಮನುಷ್ಯಂಗೆ ಸಹಕಾರಿಯಾಗೋದು ಧರ್ಮ. ಅದನ್ನೇ ನಾನು ಮಾಡಿರೋದು. ನೀವು ದುಡ್ಡು ಕೊಟ್ಟ ಮೇಲೆ ನನಗುಸುರು ಬಂತು. ನನ್ನ ಮನಸ್ಸಲ್ಲಿದ್ದ ಭಯ ಎಲ್ಲ ಹೋಯ್ತು. ನೀವು ಮಾಡಿರೋ ಈ ಉಪಕಾರನ ನನ್ನ ಕೊನೆ ಉಸಿರಿರೋವರೆಗೂ ಮರೆಯೋದಿಲ್ಲ. ನಾವು ಬರ್ತೀವಿ. ಹಾ, ಥ್ಯಾಂಕ್ಸ್ ಕಣೋ. ಏಯ್, ಥ್ಯಾಂಕ್ಸ್ ಅಲ್ಲ, ಏನಿಕ್ಕೋ. ಸರಿ, ಬರ್ತೀನಿ. ಸರಿ, ಬರ್ತೀವಮ್ಮ. ಅಮ್ಮ, ತುಂಬಾ ಸಹಾಯ ಆಯ್ತು.
ಥ್ಯಾಂಕ್ ಯು. ಮೊದ್ಲು ಅಳೋದನ್ನ ನಿಲ್ಸು. ಎಷ್ಟ್ ಸಲ ಥ್ಯಾಂಕ್ ಯು ಹೇಳ್ತೀಯಾ? ಖುಷಿಯಾಗಿ ಹೋಗ್ಬಾ. ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ನೀವು ಪದೇ ಪದೇ ಥ್ಯಾಂಕ್ಸ್ ಹೇಳಿ ನನ್ನ ಮನ್ಸಿಗೆ ತುಂಬ ನೋವು ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ಬರ್ತೀನಿ. ಅಚ್ಚು, ಹಾಂಪಾ, ನೀರ್ ಕೊಡಮ್ಮ. ತಂದೆ. ತಗೊಳ್ಳಿ. ಹುರುಳಿ ಅಲ್ಲಮ್ಮ. ಮಾವ ಹೊರಗಡೆ ಇದ್ದಾರೆ, ಕರೀತೀನಿ. ಮಾವ, ಮಾವ, ಬೇಗ ಬನ್ನಿ, ಅಪ್ಪ ಕರೀತಿದ್ದಾರೆ. ಬಂದೆ. ಏನ್ ಬಾವಾ? ಬಾರೋ, ನಾನು ನಿಮ್ಮಿಬ್ರ ಹತ್ರ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಅದೇ ನಮ್ಮ ದೀಪು ಸೀಮಂತ. ಹಾಗೇನೋ ಒಂದೊಂದೇ ಸಮಸ್ಯೆಗಳು ಬಂತು, ಮುಂದಕ್ಕೆ ಹಾಕ್ತಾನೆ ಬಂದ್ವು. ಇನ್ನೂ ಅದನ್ನು ಹಾಗೆ ಮುಂದಕ್ಕೆ ಹಾಕ್ತಾ ಹೋಗೋದು ಸರಿಯಲ್ಲ ಅಂತ ನಂಗೆ ಅನಿಸ್ತಿದೆ. ಅದಕ್ಕೆ ಅಯ್ಯೋ ದೇವ್ರೆ, ಏನಿದು ಒಂದು ಶುಭ ಕಾರ್ಯದ ಬಗ್ಗೆ ಮಾತಾಡ್ತಿದ್ರೆ ನೀವಿಬ್ರು ಹೀಗೆ ಮಂಕ ಕೂತ್ರೆ ಹೇಗೆ? ಬಾವಾ, ಇದನ್ನ ಸ್ವಲ್ಪ ದಿನದ ಮುಂಚೆನೆ ಹೇಳಿದಿದ್ರೆ ನಾನೇ ಮುಂದೆ ಬಂದು ಕೆಲಸ ಎಲ್ಲ ಪಟಪಟ ಆಗ್ಲಿ ಅಂತ ಉತ್ಸಾಹ ತೋರಿಸ್ತಿದ್ದೆ. ಆದ್ರೆ ಇವಾಗಿರೋ ಪರಿಸ್ಥಿತಿಲಿ ಇದು ಸ್ವಲ್ಪ ಕಷ್ಟನೇ ಬಾವಾ. ಈಗ ಏನಯ್ಯ ಅಂತ ಸ್ಥಿತಿ ಬಂದಿರೋದು? ಅಲ್ಲ ಬಾವಾ, ಇವಾಗಿನ ಪರಿಸ್ಥಿತಿಲಿ ನೀವು ಭೂಮಿ ಮನೆಗೆ, ಗೌತಮ್ ಮನೆಗೆ ಹೋಗಿ ಅವರನ್ನು ಕರೆಯೋಕ್ಕಾಗತ್ತಾ? ಅವರೆಲ್ಲ ನಮ್ಮ ಮೇಲೆ ಕೆಂಡ ಕಾರ್ತಿದ್ದಾರೆ. ಅದೇನು ಅಂತ ಹೇಳು. ಅಪ್ಪ, ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ನೋಡಿದ್ರೆ, ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ನಮ್ ನೆಮ್ಮದಿ ಎಲ್ಲ ಹಾಳಾಗೋಗುತ್ತಪ್ಪ. ದೊಡ್ಡ ಸಮಸ್ಯೆನೇ ಹುಟ್ಟಾಕ್ದಂಗಾಗುತ್ತೆ. ಹಾಗಂತ ನಾವೇನು ಮಾಡದೆ ಸುಮ್ಮನೆ ಇದ್ಬಿಡೋಕ್ಕಾಗತ್ತೇನಮ್ಮ? ಮನೇಲಿ ಇದುವರೆಗೂ ಎಷ್ಟೋ ಕಷ್ಟಗಳು, ಸಮಸ್ಯೆಗಳು ಬಂದಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ? ಬಾವಾ, ಸಮಸ್ಯೆ ಅನ್ನೋದು ಅಂಥ ಪರಿಸ್ಥಿತಿಲಿ ಬಂದಾಗ ಪರವಾಗಿಲ್ಲ.